ಶಶಾಂಕರ್ ಅದೊಂಚೂರು ಹೇಳ್ಬೋದಾ? ಅಂದರೆ ಈಗ ಡೇರ್ ಡೆವಿಲ್ ಮುಸ್ತಫಾ ಒನ್ ಆಫ್ ದ ಸಕ್ಸಸ್ಫುಲ್ ಕ್ರೌಡ್ ಫಂಡೆಡ್ ಮೂವೀಸ್ ಎವರ್ ಪ್ರೊಡ್ಯೂಸ್ ಇನ್ ಕನ್ನಡ ಅಂತ. ಆ ಜರ್ನಿ ಹೇಗೆ ಶುರು ಆಯಿತು? ಅಲ್ಲೊಂದಿಷ್ಟು ಚಾಲೆಂಜಸ್ಸು ಇದೆ. 100 ಜನ ಬಂದರೆ 100 ಮಾತು ಹೇಳ್ತಾರೆ, ಹಿಂಗೆ ಮಾಡು ಹಂಗೆ ಮಾಡು ಅಂತಾರೆ, ಮೈಕ್ರೋ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇದೆ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ 100 ಜನರನ್ನು ಹೋಗಿ ಕನ್ವಿನ್ಸ್ ಮಾಡಿ ದುಡ್ಡು ತೊಗೊಂಬರೋದು ಅಷ್ಟು ಸುಲಭದ ವಿಷಯ ಅಲ್ಲ, ಎಷ್ಟೊಂದು ಟೈಮ್ ಹೋಗುತ್ತೆ ಅದಕ್ಕೆ. ಸೊ ನಿಮ್ಮ ಆ ಜರ್ನಿ ಬಗ್ಗೆ ಒಂಚೂರು ಹೇಳಿ, ಹೇಗೆ ಶುರು ಆಯ್ತಿದ್ದು, ಏನಕ್ಕೆ ಕ್ರೌಡ್ ಫಂಡೆಡ್ ಹಾದಿಗೆ ಹೋದ್ರಿ, ಆ್ಯಂಡ್ ಅದನ್ನು ಕೊನೆಗೆ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಏನು ನಿಮ್ಗೆ ಒಂದು ಕಲಿಕೆ ಸಿಕ್ತು ಅನ್ನೋ ಥರದ್ದು. ಕ್ರೌಡ್ ಫಂಡ್ ಅದು ನನಗೆ ದಟ್ ವಾಸ್ ಅ ಲಾಸ್ಟ್ ರೆಸಾರ್ಟ್, ಅಂದರೆ ಬೇರೆ ಆಪ್ಷನ್ ಇರಲಿಲ್ಲ ನನಗೆ. ಓಕೆ. ನಾನು ಆ ಕತೆ ಹಿಡ್ಕೊಂಡು ಒಂದು 2-3 ವರ್ಷ ಇದು ಮಾಡಲೇಬೇಕು ನನ್ನ ಫಸ್ಟ್ ಫಿಲ್ಮು ಅಂತ ಯೋಚನೆ ಮಾಡ್ತಿದ್ದೆ. ಓಕೆ. ನಾನು ವೈಕಾಮಿಟಿನಲ್ಲಿ ಕೆಲಸ ಮಾಡ್ತಿದ್ದೆ, ಕಲರ್ಸ್ ಕನ್ನಡದಲ್ಲಿ. ಅಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದ್ದೆ. ಬಿಫೋರ್ ಒಂದು ಸಾಫ್ಟ್ವೇರಲ್ಲಿದ್ದೆ ನಾನು. ಅಲ್ಲಿಂದ ಇಲ್ಲಿಗೆ ಜಂಪ್ ಈಸಿ ಆಯಿತು, ಬಿಕಾಸ್ ನನಗೆ ಸ್ಯಾಲ್ರಿ ಎಲ್ಲ ಮ್ಯಾಚ್ ಆಗ್ತಿತ್ತು. ಓನ್ಲಿ ಫೀಲ್ಡ್ ಚೇಂಜ್ ಆಯಿತು ಅಷ್ಟೇ. ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿ ನನಗೆ ಕರೆದ್ರು. ಬಟ್ ನಂಗೆ ಟಿ ವಿ ವಾಸ್ ನಾಟ್ ಮೈ ಫೋರ್ಟೆ. ಅಂದರೆ ಅದು ಟಿ ವಿ ಇಸ್ ಲೈಕ್ ಅ ಫ್ಯಾಕ್ಟ್ರಿ, ಅಂದರೆ ಜನಕ್ಕೆ ಏನು ಬೇಕೋ ಅದನ್ನು ಮಾಡುವಂಥದ್ದು. ಫಿಲ್ಮ್ ಇಸ್ ಲೈಕ್ ಅಂದರೆ ಹಾರ್ಟ್, ಅಂದರೆ ಒಳಗಡೆಯಿಂದ ಬರುವಂಥದ್ದು. ನಮ್ಮಲ್ಲಿ ಏನಿದೆ ಅದನ್ನು ಜನಕ್ಕೆ ತಲುಪ್ಸೋಕ್ಕೆ ಟ್ರೈ ಮಾಡೋದು. ಸೊ ನಾನು ಫಿಲ್ಮ್ಸ್ ಮಾಡಲೇಬೇಕು ಅಂತ ಇತ್ತು. ಈ 2 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನನಗೊಂದು ಒಳ್ಳೆ ಎಕ್ಸ್ಪೋಜರ್ ಸಿಕ್ತಲ್ಲಿ. ಅಂದರೆ ಟಿ ವಿ ಹೇಗೆ ಕೆಲಸ ಮಾಡುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಗೊತ್ತಾಯಿತು. ಮೀನ್ ವೈಲ್ ನಾನು ಈ ಫಿಲ್ಮ್ ಡೇರ್ ಡೆವಿಲ್ ಮುಸ್ತಫಾ ಸ್ಕ್ರಿಪ್ಟ್ ಇಟ್ಕೊಂಡು ಒಂದಷ್ಟು ಪ್ರೊಡಕ್ಷನ್ ಹೌಸ್ ಕೇಳಿದೆ. ಅವಾಗಲೂ ಅಷ್ಟೇ ಪ್ರೊಡಕ್ಷನ್ ಹೌಸ್ ಕೊರುತ್ತೆ. ಆಲ್ಸೋ ನಮಗೂ ಸ್ಕಿಲ್ಸ್, ಅಂದರೆ ಎಲ್ಲ ಕಡೆ ಹೋಗಿ ನುಗ್ಗುವಂಥ ಸ್ಕಿಲ್ಲು ಕಮ್ಮಿ ಇತ್ತು. ಆ ಟೈಮಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ಮಾತುಕತೆಯಾಗಿ ಅವ್ರು ಇಮಿಡಿಯೇಟ್ ಫಸ್ಟ್ ಮೀಟಿಂಗಲ್ಲೇ ಫಿಕ್ಸ್ ಮಾಡಿಬಿಟ್ರು, ಓಕೆ ಫಿಲ್ಮ್ ಮಾಡೋಣ ಅಂತ. ಓಕೆ. ಒಂದು ಅಡ್ವಾನ್ಸು ಕೊಟ್ಬಿಟ್ರು, 25,000 ಅಡ್ವಾನ್ಸು ಕೊಟ್ಬಿಟ್ರು. ಅವರು ತುಂಬ ದೊಡ್ಡ ಫಿಲ್ಮ್ಸ್ ಜೊತೆಲ್ಲ ಅಸೋಸಿಯೇಟ್ ಆಗಿದ್ದರು. ಇಷ್ಟು ದೊಡ್ಡವ್ರು ಇಷ್ಟು ಈಸಿಯಾಗಿ ಕೊಟ್ಬಿಟ್ರಲ್ಲ ಸರಿ ಅಂತ ನಾನು, ಅಂದರೆ ಅಡ್ವಾನ್ಸು ಕೊಟ್ಟಿದ್ದಾರೆ. ಸೊ ನಾನು ಕೆಲಸ ಬಿಟ್ಬಿಟ್ಟೆ. ಓಕೆ. ಕೆಲಸ ಬಿಟ್ಟು 6 ತಿಂಗಳು ಸ್ಕ್ರಿಪ್ಟ್ ಎಲ್ಲ ಮಾಡ್ತಾಯಿದ್ವಿ. ಅದು ಎಲ್ಲಿಗೂ ಹೋಗ್ತಾ ಇಲ್ಲ. ಅಂದರೆ ಮೇ ಬಿ ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರಲಿಲ್ವೋ ಅಥವಾ ಏನೋ ಪ್ರಯಾರಿಟೀಸ್ ಚೇಂಜ್ ಆಯಿತು ಏನೋ, ಸಡನ್ನಾಗಿ ಮಾಡಲ್ಲ ಅಂತ ಅಂದ್ಬಿಟ್ಟು. ಓಕೆ. ಅದಾದಮೇಲೆ ನಂಗೆ ಬೇರೆ ಅವೆನ್ಯೂಸೇ ಇಲ್ಲ. ಎಲ್ಲಿ ಹೋಗೋಕ್ಕೂ ಏನೊಂದು ತಡೆ ಗೋಡೆ ಇದ್ದೇ ಇದೆ. ಅಲ್ಲಿ PRK ಹೋಗಬೇಕು ಅಂದರೆ ನಮ್ಗೆ ಗೊತ್ತಿಲ್ಲ. ಆ ಥರ ಒಂದಷ್ಟು ಪ್ರೊಡಕ್ಷನ್ ಹೌಸು ಹೇಗೆ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ. ಓಕೆ. ಲಾಸ್ಟ್ ರೆಸಾರ್ಟ್ ಅಂತ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ರು ನಾನು ಒಂದು 10 ಲಕ್ಷ ಹಾಕ್ತೀನಿ ಅಂತ ಸುಮ್ಮನೆ ಮಾತು ಹೇಳಿದ್ರು. ಓಕೆ, ನೀವು 10 ಲಕ್ಷ ಹಾಕ್ತೀರಾ, ನನ್ನ ಹತ್ರ ಒಂದು 5 ಲಕ್ಷ ಇದೆ, ಹಂಗಂಗೆ ಸೇರಿಸಿ ನಮ್ಗೊಂದು 45 ಲಕ್ಷದ ಸಿನಿಮಾ ಮಾಡ್ಬೋದಾ ಅಂತ. ಅಂದರೆ ಅದು ಆ ಫಿಲ್ಮ್ ಆ್ಯಕ್ಚುಲಿ ಮಾಡೋಕ್ಕಾಗಲ್ಲ, ತುಂಬ ಆ್ಯಂಬಿಷಿಯಸ್ ಪೀರಿಯಡ್ ಫಿಲ್ಮು, ತುಂಬ ಜನ ಮಕ್ಕಳು ಬೇಕು, ಮಾಡೋಕ್ಕಾಗಲ್ಲ. ಬಟ್ ಇಷ್ಟು 2 ವರ್ಷದಿಂದ ಓಡಾಡ್ತಿದ್ದೀವಿ, ಮಾಡಿಬಿಡೋಣ ಅನ್ನೋ ಥರ ಹಂಗೆ ಶುರುವಾಗಿತ್ತು. ಸುಮ್ಮನೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಬರೆದೆ, ಭಾಳ ಆನೆಸ್ಟ್ ಆಗಿತ್ತು ಅದು. ಅಂದರೆ ನನಗೆ ಈ ಥರ ಒಂದು ದೊಡ್ಡ ರೈಟರ್ದು ಒಂದು ಕತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಯಾರಾದರೂ ಅಂದರೆ ಡೀಟೇಲ್ ಆಗಿತ್ತು, ಒಂದು ಲಾಂಗ್ ಪೋಸ್ಟ್ ಅದು. ನಾನು ಈ ಥರ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಸುಮಾರು ಜನ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ ಅಂತ. ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದ್ಬಿಡ್ತು. ಓಕೆ. ಅಂದರೆ ಒಂದು 120 ಜನ ಇಮೇಲ್ ಮಾಡಿದ್ರು, ನಾವು ದುಡ್ಡು ಹಾಕ್ತೀವಿ ಅಂತ. ಒಂದು 40ರಿಂದ 50 ಲಕ್ಷ ಪ್ಲೇಡ್ಜ್ ಮಾಡಿಬಿಟ್ರು. ಇದು ಅಂದರೆ ಅನ್ಎಕ್ಸ್ಪೆಕ್ಟೆಡ್. ಅಂದರೆ ಒಂದು ಬರ್ತಾರೆ ಒಂದು 2-3 ಜನ ಫ್ರೆಂಡ್ಸು ಅವರು ಇವರು ಅಂತ ಅಂದ್ಕೊಂಡೆ. ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದ್ಬಿಡ್ತು. ಸೊ ಅದು ಸಖತ್ ಮೋಟಿವೇಟಿಂಗ್ ಇತ್ತು. ಆಮೇಲೆ ನನಗೆ ಯಾರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಾಮಿಸ್ ಮಾಡೋದು ಒಂದು ಸಿಗಲೇ ಇಲ್ಲ. ಬಟ್ ಸ್ಟಿಲ್ ಒಂದು ಸ್ಪೆಷಲ್ ಥ್ಯಾಂಕ್ಸಲ್ಲಿದೆ, ಬಿಕಾಸ್ ಅಲ್ಲಿಂದನೇ ಶುರುವಾಗಿದ್ದು. ಸೊ ಒಂದು 40 ಲಕ್ಷ ಫಂಡಿಂಗ್ ಇಟ್ಕೊಂಡು ನಾವು ಶೂಟಿಂಗ್ ಹೋಗಿದ್ದು. ಓಕೆ. ಅಂದರೆ 40 ಲಕ್ಷ ರಿಯಲೈಸ್ ಆಗ್ಬಿಟ್ಟಿತ್ತಾ? ಒಂದು 20 ಲಕ್ಷ ಬಂದಿತ್ತು. ಒಂದು 20 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಒಂದು ಸಣ್ಣ ರಿಸ್ಕ್ ತೊಗೊಂಡು ಹೊರಟಿದ್ದು. ಅಂದರೆ ಅದೆಲ್ಲ ಬ್ಯಾಂಕಿಗೆ ಬರ್ತಾಯಿತ್ತು. ಒಂದು ಸಿಸ್ಟಮೆಟಿಕ್ ಪ್ರೋಸೆಸ್ ಮಾಡಿಕೊಂಡು ಎಲ್ರಿಗೂ ನೀವು ಎಷ್ಟು ದುಡ್ಡು ಹಾಕ್ತೀರಾ ಅದಕ್ಕೆ ಮೇಲೆ ಈಕ್ವಲ್ ಆಗಿ ಈಕ್ವಿಟಿ ಥರದ್ದೊಂದು ಮಾಡಿಕೊಂಡು, ಅಂದರೆ ಭಾಳ ಸಿಂಪಲ್ ಮ್ಯಾಥಮೆಟಿಕ್ಸ್ ಮಾಡ್ಕೊಂಡಿದ್ವಿ, ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿರಲಿಲ್ಲ. ಕೊನೆಗೆ ಯಾರೊಬ್ಬ ಅಂದರೆ ಈ 5 ಲಕ್ಷ 2 ಲಕ್ಷ ಎಲ್ಲ ಕೊಟ್ಟಿರೋದು ನನಗೇನು, ಶೂಟಿಂಗ್ ಮಾಡೋ ದಿನ ಒಬ್ಬ ರೈತರ ಮಗ ಬಂದು ನಾನು ಫಿಲ್ಮ್ ಮೇಕಿಂಗ್ ಕಲಿಬೇಕು ತೊಗೊಳ್ಳಿ 1 ಲಕ್ಷ ಕ್ಯಾಶ್ ಅಂತ ಕೊಟ್ಟಿದ್ದು. ಓಕೆ. ಅದೆಲ್ಲ ಅಂದರೆ ನೆನೆಸ್ಕೊಂಡ್ರೆ ತುಂಬ ದೊಡ್ಡ ಜವಾಬ್ದಾರಿ ಅನಿಸುತ್ತೆ. ಬಟ್ ಕ್ರೌಡ್ ಫಂಡ್ ಅಡ್ವಾಂಟೇಜ್ ಏನಂತಂದರೆ, ಇಫ್ ಯು ಪ್ರಾಪರ್ಲಿ ಮ್ಯಾನೇಜ್, ಈ ಥರ ಯಾರೊಬ್ಬ ಫಂಡ್ ಮ್ಯಾನೇಜರ್ ಇದ್ಬಿಟ್ರೆ ಅದು ನಿಮಗೆ ಫಿಲ್ಮ್ ಮೇಕರ್ ಆಗಿ ತುಂಬ ದೊಡ್ಡ ಫ್ರೀಡಮ್ ಕೊಡುತ್ತೆ. ಅಂದರೆ ಅವ್ರಿಗೇನು ತುಂಬ ದೊಡ್ಡ ರಿಸ್ಕ್ ಇರಲ್ಲ, ಒಂದು 2 ಲಕ್ಷ 3 ಲಕ್ಷ ರಿಸ್ಕು. ಬಟ್ ಅಂದರೆ ಎವ್ರಿಬಡಿ ಹ್ಯಾಸ್ ಟು ಬಿ ಪ್ರಾಪರ್ಲಿ ಅಲೈನ್ಡ್. ಅಂದರೆ ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅಪ್ಡೇಟ್ಸ್ ಕೊಡ್ತಾ ಇದ್ವಿ. ಆಲ್ಸೋ ಒಂದು ಫಸ್ಟ್ ಫಿಲ್ಮ್ ಅಡ್ವಾಂಟೇಜ್ ಅದರಿಂದ ಅವರು ಎಲ್ರಿಗೂ ಒಂದು ಉತ್ಸಾಹ ಇರುತ್ತೆ. ಅದು ಸಸ್ಟೈನಬಿಲಿಟಿ ಹೇಗಾಗುತ್ತೆ ಗೊತ್ತಿಲ್ಲ, ಬಟ್ ಅವ್ರಿಗೂ ಏನೋ ಒಂದು ಆರ್ಟಿಸ್ಟ್ಗೊಂದು ಹೆಲ್ಪ್ ಮಾಡ್ತಾ ಇದೀವಿ, ಒಂದು ಪೇಟ್ರನ್ ಥರ ಒಂದು ಫೀಲಿಂಗ್ ಸಿಗುತ್ತೆ ಅವ್ರಿಗೆ. ಅದು ತುಂಬ ನನಗೆ ಹೆಲ್ಪ್ ಮಾಡ್ತು. ಅಂದರೆ ಆಲ್ಸೋ ತೇಜಸ್ವಿ ಬ್ರ್ಯಾಂಡ್ ಇದೆಯಲ್ಲ, ಅಂದರೆ ಒಂದು ತೇಜಸ್ವಿ ಕಥೆನ ಸಿನಿಮಾ ಮಾಡ್ತಾ ಇದೀವಿ ಅನ್ನೋದು, ಅಂದರೆ ಆಲ್ಮೋಸ್ಟ್ ಎಲ್ಲರೂ ತೇಜಸ್ವಿ ಓದ್ದವರು ಅವ್ರು ಇವರೇ ಸಿಕ್ಕಿದ್ರು ನಮಗೆ. ಅದು ತುಂಬ ಹೆಲ್ಪ್ ಮಾಡ್ತು. ಹಾಗಾಗಿ ನಮಗೆ ತುಂಬ ಸಮಸ್ಯೆಗಳನ್ನ ಆಗಲಿಲ್ಲ. ಕೋವಿಡ್ ಬಂತು, ಹಾಗಾಗಿ ನಾವೇನು 1 ವರ್ಷ ಟೈಮ್ ಲೈನ್ ಕೊಟ್ಟಿದ್ವಿ, ಅದು 3 ವರ್ಷ ಆಗೋಯಿತು. ಬಟ್ ಅದಕ್ಕೆ ನಾನು ಪದೇ ಅದನ್ನೇ ಆ ಮಾಡೆಲ್ನ ಸಸ್ಟೈನಬಲ್ ಮಾಡ್ಬೋದು ಹೇಗೆ ಅಂತಲೂ ಯೋಚನೆ ಮಾಡ್ತಾನೆ ಇರ್ತೀನಿ. ಪ್ರಾಬ್ಲಿ ಇನ್ ಫ್ಯೂಚರ್ ಅದ್ರ ಬಗ್ಗೆ ಒಂದಷ್ಟು ಪ್ಲ್ಯಾನ್ಸ್ ಇದೆ. ಅಂದರೆ ನಾವು ಅಂದ್ಕೊಂಡಷ್ಟು ಕಥೆನ ಮೇ ಬಿ ಸಿಂಗಲ್ ಪ್ರೊಡ್ಯೂಸರ್ ಮಾಡೋಕ್ಕಾಗದೇ ಇರ್ಬೋದು, ಅವ್ರಿಗೆ ರಿಸ್ಕಿ ಅನ್ನಿಸ್ಬೋದು. ನನಗೆ ಡೈರೆಕ್ಷನಲ್ಲಿ ಫ್ರೀಡಮ್ ಸಿಗಬೇಕು ಅಂದರೆ ಈ ಥರದೊಂದು ಮಾಡಲಲ್ಲಿ
1 ಲಕ್ಷ 5 ಲಕ್ಷ ಹಾಕೋರು ನಂಗೆ ತುಂಬ ಜನ ಅದಾದ್ಮೇಲೆ ಸಿಕ್ಕಿದ್ದಾರೆ, ನಾವು ಮಾಡ್ತೀವಿ ಅಂತ. ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಯಾವ್ದಾದ್ರು ಅಂದರೆ ಡಿಫಿಕಲ್ಟ್ ಸ್ಟೋರೀಸ್ನ ಮಾಡ್ಬಿಡೋಣ, ಅಂದರೆ ಸಿಂಗಲ್ ಪ್ರೊಡ್ಯೂಸರ್ಗೆ ಕನ್ವಿನ್ಸ್ ಮಾಡೋಕ್ಕಾಗದಿರೋದನ್ನ ಈ ಥರ ಮಾಡ್ಬೋದಾ ಅಂತ. ಓಕೆ, ಐ ವಾಂಟ್ ಟು ಬಿಲ್ಡ್ ಮೈ ಕಂಪ್ನಿ ಇನ್ ದಟ್ ವೇ, ಅಂದರೆ ಒಂದು ಕಮ್ಯುನಿಟಿಯಾಗಿ ಹೇಗೆ ತೊಗೊಂಡೋಗ್ಬೋದು. ಬಟ್ ಒಂದು ಇಂಡಸ್ಟ್ರಿಯ ದುರಂತ ಏನಂದ್ರೆ 250 ಫಿಲ್ಮ್ ಮಾಡುವ ಇಂಡಸ್ಟ್ರಿಯಲ್ಲಿ ಕಲ್ಟ್ ರೈಟರ್ ಕತೆಗೂ ಪ್ರೊಡ್ಯೂಸರ್ ಸಿಗದೆ ಇರೋದು ಒಂದು ಸ್ವಲ್ಪ ದುರಂತನೇ ಅದು. ಹೌದು, ಅಂದರೆ ಅದನ್ನ ಪಿಚ್ ಮಾಡಬೇಕಾದ್ರೆ ಅದು PUC ಹುಡುಗರ ಕತೆ, ಇದಕ್ಕೆ ಯಾರನ್ನೂ ಸ್ಟಾರ್ ಹಾಕೊಳಕ್ಕಾಗಲ್ಲ, ಆ ಥರದ್ದು ಸುಮಾರು. ಅಂದರೆ ಬಟ್ ಕ್ರೌಡ್ ಫಂಡಿಂಗ್ ಮೇಲೆ ಈ ಲೂಸಿ ಹಂಗೆ ಮಾಡಿದ್ರು ಪವನ್. ಬಟ್ ಅವ್ರು ಆದ ಸೆಕೆಂಡ್ ಮೂವಿಗೆ ಕ್ರೌಡ್ ಫಂಡಿಂಗ್ ಹೋದಾಗ ಅವ್ರಿಗೆ ಸಿಗ್ಲಿಲ್ಲ, ಅವ್ರು ಬರ್ಕೊಂಡಿದ್ರು ನಾನು ಅಂಡರ್ ಡಾಗ್ ಆದಾಗ ದುಡ್ಡು ಸಿಕ್ತು, ನನಗೆ ಸೆಕೆಂಡ್ ಟೈಮ್ ನಾನು ಫೇಮಸ್ ಆದೆ, ನಂಗೆ ದುಡ್ಡು ಸಿಗ್ಲಿಲ್ಲ ಅಂತ. ಸೊ ನಿಮ್ಮ ಹತ್ರ ಪ್ರಶ್ನೆ ಇರೋದು, ಕ್ರೌಡ್ ಫಂಡೆಡ್ ಮಾಡೆಲ್ ಒಂದು ರಿಪೀಟೇಬಲ್ ಮಾಡೆಲ್ಲ?